ಸೂಪರ್. ಫಸ್ಟ್ ಆಗಿ ಸ್ಟೇರಿಂಗ್. ಗೊತ್ತಾ ಸರ್? ಓಕೆ, ಇದು ಹಾರ್ನ್. ಗೊತ್ತಾ ಸರ್? ಅರೆ ಕಮಲಿ ಅವರ ಇರಿ ಒಂದು ಸ್ವಲ್ಪ, ಒಂದೊಂದಾಗೆ ಹೇಳ್ಕೊಡ್ತೀನಿ, ಯಾಕೆ ಇಷ್ಟೊಂದು ಅವಸರ ಮಾಡ್ತೀರಾ? ಓಕೆ ಸರ್. ಹಾಂ, ಕೆಳಗಡೆ ಕಾಣ್ತಿದ್ಯಲ್ಲ ಅದು ಆಕ್ಸಿಲೇಟರ್, ಬ್ರೇಕ್, ಕ್ಲಚ್. ಓಕೆ, ಅದನ್ನ ABC ಅಂತ ಆರ್ಡರ್ ಇಟ್ಕೊಳ್ಳಿ. A ಫಾರ್ ಹಾಂ ಆಕ್ಸಿಲೇಟರ್, ಹಾಂ. B ಫಾರ್ ಬ್ರೇಕ್. ಸೂಪರ್. C ಫಾರ್ ಕ್ಲಚ್. ಬಾ 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 ಬಾ, ಸೂಪರ್ ಕಮಲಿ ಅವರೇ ನೀವು. ಈಗ ಗಾಡಿ ಸ್ಟಾರ್ಟ್ ಮಾಡೋಣ. ಒನ್ ಸೆಕೆಂಡ್. ಎಲ್ಲದಕ್ಕಿಂತ ಮುಖ್ಯವಾಗಿ ಸೀಟ್ ಬೆಲ್ಟ್ ಹಾಕೊಬೇಕು. ಅಲ್ಲಿದೆ ನೋಡಿ. ಕ್ಲಚ್ ಹಿಡ್ಕೊಂಡು ಈಗ ಫಸ್ಟ್ ಗೇರ್ಗೆ ಹಾಕಿ. ಈಗ ಕೀನ ಆ ಕಡೆ ಫೇಸ್ಗೆ ಟರ್ನ್ ಮಾಡಿ. ಎಸ್, ಏಯ್ ನಿಧಾನ ಕಮಲಿ ಅವರ, ಇದು ಫಸ್ಟ್ ಗೇರು. ಕಮಲಿ ಅವರ, ಸ್ಟೇರಿಂಗ್ ಏನು ಬೈಕ್ ಹ್ಯಾಂಡ್ಲ್ ತರ ವರ್ಕ್ ಆಗಲ್ಲ. 3 ಹೊತ್ತು ಅದ್ರ ಮೇಲೆ ಕೈ ಇರಬೇಕು ಅಂತ ಏನಿಲ್ಲ. ಕಮಲಿ ಅವರೇ, ಮೊದಲು ಭಯ ಪಡೋದನ್ನ ಬಿಡಿ. ಬ್ರೇಕ್ ಹಿಡೀರಿ, ಗಾಡಿ ಸೈಡ್ಗೆ ಹಾಕಿ ನಿಧಾನಕ್ಕೆ. ಓ ವಾವ್, ವೆರಿ ಗುಡ್ ಕಮಲಿ ಅವರೇ, ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಓಡಿಸಿದ್ರಿ. ಅಲ್ಲ, ಕನ್ನಡ ಮೀಡಿಯಂ ಇಂದ ಬಂದು ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದಿ ಟಾಪ್ ಕಾಲೇಜಸ್ ಅಲ್ಲಿ, ಅದರಲ್ಲೂ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಿರಾ ಅದರಲ್ಲಿ ಸೀಟ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಗ್ರೇಟ್ ನೀವು. ಅಂಥವ್ರಿಗೆ ಈ ಕಾರ್ ಓಡಿಸೋದೆಲ್ಲ ಯಾವ ಲೆಕ್ಕ ಹೇಳಿ? ಎಸ್, ಕಮ್ ಆನ್, ಲೆಟ್ಸ್ ಡೂ ಇಟ್ ವೆರಿ ಸ್ಲೋಲಿ. ಹಾಂ ಸರ್. ಸರ್, ABC ಗೇರು 1 2 3 4. ಸೂಪರ್. ಈಗ ನಿಧಾನಕ್ಕೆ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಣ. ಓಕೆ ಸರ್, ನಿಮ್ಮ ಜಾಗದಾಗೆ ಬೇರೆ ಯಾರೇ ಇದ್ದಿದ್ರು ನನ್ನ ಮ್ಯಾಕೆ ನನ್ನ ಕೋಪ ಮಾಡ್ಕೊಂಡಿರೋರು. ಆದರೆ ನೀವು ಮಾತ್ರ ಕೋಪ ಮಾಡ್ಕೊಳ್ದೆ ನಿಧಾನಕ್ಕೆ ಹೇಳ್ಕೊಡ್ತಿದ್ದೀರಾ. ಶಾನೆ ಥ್ಯಾಂಕ್ಸ್ ಸರ್. ಈ ವಿಷಯನ ನನ್ನ ಮಾಮಗೆ ಹೇಳಿಲ್ಲ ಅಂದರೆ ಎಲ್ಲ ಆಸ್ತಿನೂ ನಮ್ಮ ಕೈ ಬಿಟ್ಟು ಹೊಟ್ಟೋಗುತ್ತೆ. ಬಾ ಒಳಗೆ. ಮಾಮ್, ಬಂದಿರೋದು ನಾನೇ ಅಂತ ನಿಮಗೆ ಗೊತ್ತಾಯ್ತಾ? ಈ ಕಾಮಿನಿ ಕತ್ಲೆ ಕೋಣೆ ಒಳಗೆ ಕೂತಿದ್ದಾಳೆ ಅಂದ ಮಾತ್ರಕ್ಕೆ ಕುರುಡಿನೋ ಕಿವುಡಿನೋ ಅಂತ ಅರ್ಥ ಅಲ್ಲ. ಈ ಮನೆಗೆ ಯಾರ್ಯಾರು ಬರ್ತಾ ಇದ್ದಾರೆ, ಏನೇನು ಸುದ್ದಿ ತರ್ತಾ ಇದ್ದಾರೆ ಎಲ್ಲವೂ ನನಗೆ ಗೊತ್ತು. ಅಂದರೆ ಈ ಕೆಳಗಡೆ ಗೊತ್ತು. ಪತ್ರಗಳೆಲ್ಲ ತುಂಬ ಭದ್ರವಾಗ್ತಾ ಇದೆ ಅಂತಲೂ ಗೊತ್ತು. ನಾನಾಗೆ ಕೆಳಗಡೆ ಬಂದರೆ ಜೇನುಗೂಡಿಗೆ ಬಿಸಿ ತಟ್ಟಿತು ಅನ್ಕೋತಾರೆ. ಅದಕ್ಕೆ
ನೀನೇ ಬರಲಿ ಅಂತ ಕಾಯ್ತಿದ್ದೆ. ಮಾಮ್, ಇಷ್ಟೆಲ್ಲ ಗೊತ್ತಿದ್ದು ಹೇಗೆ ಮಾಮ್ ಇಷ್ಟು ಕಾಮಾಗಿ ಮಾತಾಡ್ತಿದ್ದೀರಾ ನೀವು? ನನಗಂತೂ ಉಸಿರು ಬಿಗಿ ಹಿಡ್ದಾಗ ಆಗ್ತಿದೆ. ಆ ಹಳ್ಳಿ ಕುಕ್ಕು ಹೆಸರಿಗೆ ಎಲ್ಲ ಆಸ್ತಿನೂ ಬರಿಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಮಾಮ್. ನಾವು ಹೇಗಾದ್ರೂ ಮಾಡಿ ಇದನ್ನು ತಡಿಲೇಬೇಕು ಮಾಮ್. ಈಗ ಬೇರೆ ಈ ಮನೇಲಿ ನಿಮ್ಮ ಮಾತನ್ನ ಯಾರು ಕೇಳಲ್ವಲ್ಲ. ಊರ್ಮಿ, ಜ್ಯೋತಿಷಿ ಮೂಗ ಆದರೆ ಅವನು ಅನ್ಕೊಂಡಿದ್ದು ನಡೀದೇ ಇರುತ್ತೇನೆ. ಈ ಕಾಮಿನಿ ಕಾಲಜ್ಞಾನಿ ಕಣೆ. ಏನು ನಡೆಯುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ನಮ್ಮ 3 ಜನದ ಕೈಯಿಂದನೂ ಅಧಿಕಾರ ಕಿತ್ಕೊಂಡಿದ್ದಾರೆ. ಇಡೀ ಆಸ್ತಿಯೆಲ್ಲ ಆ ಹಳ್ಳಿ ಬಿಕಾರಿ ಹೆಸರಿಗೆ ಬರೆಯೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಇದನ್ನೇನಾದರೂ ನೀನು ಚಂದ್ರು ಹತ್ರ ಕೇಳೋದಕ್ಕೆ ಹೋದರೆ ಅವನು ನಿನಗೆ ಡಿವೋರ್ಸೇ ಕೊಡ್ತೀನಿ ಅಂತ ಕೂಗಾಡ್ತಾನೆ. ಅದೇ ಆ ಗೌರಿ ಒಳಗಿಂದೊಳಗೆ ತನ್ನ ಕಾರ್ಯಗಳನ್ನು ಸಾಧನೆ ಮಾಡ್ಕೊಳ್ತಾಳೆ. ಇದೆಲ್ಲವೂ ಮೀರಿ ನಾವು ಸುಲಭವಾಗಿ ನಿರ್ಲಕ್ಷ್ಯ ಮಾಡ್ತಿರೋ ವಿಷಯ ಯಾವುದು ಗೊತ್ತಾ? ಯಾವುದು? ಅನಿಕಾ. ಅನಿಕಾನ? ಅವಳೇನು ಮಾಡೋಕ್ಕಾಗುತ್ತೆ ಮಾಮ್, ಪಾಪ. ಅದೇ ಪಾಪ ಅಂದ್ಯಲ್ಲ, ಅದೇ ಅದಕ್ಕಿಂತ ದೊಡ್ಡ ಆಯುಧ ಇನ್ನೇನಿದೆ ಹೇಳು? ಊರ್ಮಿ, ಚಂದ್ರು ನಿನ್ನ ಹತ್ರ ಎಷ್ಟೇ ಕಟುವಾಗಿ ನಡ್ಕೊಂಡ್ರು ಅನಿಕಾ ಅವನ ಮಗಳು ಅನ್ನೋ ಪ್ರೀತಿ ಚಂದ್ರುಗೆ 100% ಇದ್ದೇ ಇರುತ್ತೆ. ಅಂದಮೇಲೆ ಅನಿಕನಿಂದ ಪೂರ್ತಿ ಆಸ್ತಿ ಕಿತ್ಕೊಂಡು ಆ ಕೆಸರಿನ ಕಮಲಿಗೆ ಬರೆಯೋದಕ್ಕಾಗಲ್ಲ ಅಲ್ವಾ? ಆದರೆ ಮಾಮ್, ಈಗ ನಡೀತಿರೋದೇ ಬೇರೆ. ಅದನ್ನು ಬೇರೆ ಥರ ನಡೆಸೋದು ನಿನ್ನ ಕೈಯಲ್ಲಿದೆ. ಈ ಒಳ್ಳೆಯವ್ರಿಗೆ ಯಾವಾಗಲೂ ಒಂದು ಕಾಯಿಲೆ ಇರುತ್ತೆ ಊರ್ಮಿ. ಅದು ಧರ್ಮರಾಯನ ಕಾಲದಿಂದನೂ ಬಂದಿರೋದೆ. ನನ್ನ ಸುತ್ತಮುತ್ತ ಇರೋರು ಯಾರಿಗೂ ನನ್ನಿಂದ ಅನ್ಯಾಯ ಆಗಬಾರ್ದು ಅನ್ನೋ ಎಕ್ಸ್ಟ್ರಾ ಕಾಳಜಿ. ಆ ಕಾಯಿಲೆ ಗೌರಿ ಮತ್ತೆ ಅವಳ ಮಗಳು ಕಮಲಿ ಇಬ್ಬರಿಗೂ ಇದೆ. ಹಾಂ, ಅನೇಕಾಗಿ ಅನ್ಯಾಯ ಆಗ್ತಿದೆ ಅಂತ ನೀನು ಸ್ವಲ್ಪ ವಾಯ್ಸ್ ರೇಸ್ ಮಾಡಿದ್ರೆ ಅವರು ಖಂಡಿತ ನಿನಗೇ ಸಪೋರ್ಟ್ ಮಾಡ್ತಾರೆ. ನನಗೆ ಯಾಕೋ ಡೌಟ್ ಮಾಮ್. ಊರ್ಮಿ, ನಿನಗಿಂತ ಜೀವನ ಜಾಸ್ತಿ ನೋಡಿದವಳು ನಾನು ಹೇಳ್ದಷ್ಟು ಮಾಡು. ಅವ್ರ ಸಪೋರ್ಟ್ ತಗೊಂಡು ಅವ್ರ ಕಾಲಿನ ಬುಡಕ್ಕೆ ಹೇಗೆ ಹೊಡೆಯೋದು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ಸರ್, ಹೊಲ್ಡುಮಾ. ಕ್ಲಚ್ ಹಿಡ್ಕೊಂಡು ಈಗ ಫಸ್ಟ್ ಗೇರ್ಗೆ ಹಾಕಿ. ಸ್ಲೋ ಆಗಿ ಕ್ಲಚ್ ಬಿಡಿ. ಸೂಪರ್. ಎಕ್ಸಲೇಟರ್ ಜೋರಾಗಿ ಒತ್ಬೇಡಿ, ಮೆಲ್ಲಗೆ, ಸ್ಲೋ. ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಳ್ಳಿ. ಸರ್, ನೀವು ತಾನೇ ಹೇಳಿದ್ದು ಇಟ್ಕೊಂಬೇಡಿ ಅಂತ. ಅರೆ ಕಮಲಿ ಅವರೇ, ಯಾವಾಗ್ಲೂ ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಂಬೇಡಿ ಅಂತ ನಾನು ಹೇಳಿದ್ದು. ಯಾರು ಅಡ್ಡ ಬಂದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ಟೇರಿಂಗ್ ಇಟ್ಕೊಳ್ಳೇಬೇಕು ತಾನೆ ನೀವು. ಆಕ್ಸಿಲೇಟರ್ ಕೊಡಬೇಡಿ, ಆಕ್ಸಿಲೇಟರ್ ಕೊಡಬೇಡಿ. ಅರೆ ಕ್ಲಚ್ ಹಿಡೀರಿ. ಮನೆಗಿಂದ ಹೇಳ್ಬಿಟ್ಟು ಬಂದಿದ್ದೇನಮ್ಮ, ಪ್ರಾಣ ತಕ್ಕ ಬಿಡ್ತಿದ್ದೇನಮ್ಮ. ಅಯ್ಯ, ನೀವು ಬಂದು ಬಿಡ್ತೀರಾ ಸುಮ್ಮನೆ. ಸರ್, ಏನು ಹೇಳಿದ್ರು? ನಿಮ್ಮನ್ನ ಮನೆಗೆ ಹೇಳ್ಬಿಟ್ಟು ಬಂದ್ರ ಅಂತ ಕೇಳ್ತಿದ್ದಾನೆ. ಹ್ಞೂ ಸರ್, ಅನ್ನಪೂರ್ಣಮ್ಮಜ್ಜಿಗೆ ಅಪ್ಪ ಹಿಂಗೆ ಅವ ಹಿಂಗೆ ಎಲ್ರಿಗೂ ಹೇಳ್ಬಿಟ್ಟು ಬಂದೆ. ಸರ್, ಯಾಕೆ ನಗ್ತಿದ್ದೀರಿ?
ಏನೂ ಇಲ್ಲ. ನಿಮಗೆ ಸುಸ್ತಾಗಿದೆ ಅನ್ಸತ್ತೆ, ಹೋಗಿ ಏನಾದ್ರು ತೊಗೊಂಬರ್ತೀನಿ. ಟೇಕ್ ಕೇರ್, ಹುಷಾರು. ಸ್ಟೇರಿಂಗು, ಗೇರು 1 2 3 4. ರೋಹಿತ್ ಸರ್ ಅಲ್ವಾ? ಅವ್ರ ಜೊತೆ ಯಾರೋ ಇದ್ದಂಗೈತೆ. ಈಟೋತ್ನಾಗೆ ರೋಹಿತ್ ಸರ್ ಎಲ್ಗೋಯ್ತವ್ರೆ? ಏನ್ ಮಾಡೋದು? ರಿಷಿ ಸರ್ ಬೇರೆ ಇಲ್ಲಿ ಬಂದು ಸಿಕ್ಕಾಕಬಿಟ್ನಲ್ಲ. ಬೌ, ನೀನ್ ಯಾವ ಹಳ್ಳಿ ಕುಗ್ಗಮ್ಮ ಕಾರ್ ತಗೊಂಡ್ ರೋಡ್ ಮಧ್ಯದಲ್ಲಿ ನಿಲ್ಸಿದ್ಯಾ? ತೆಗಿಯಮ್ಮ ಕಾರು. ಬೌ, ನಿನ್ಗೆ ಕೇಳ್ತಿರೋದು ಕಿವಿ ಕೇಳಿಸ್ತಿಲ್ವಾ? ಕ್ಷಮಿಸಿ ಅಣ್ಣ, ಕಾರ್ ಸ್ಟಾರ್ಟ್ ಆಯ್ತಿಲ್ಲ. ಗಾಡಿ ತಗಮ್ಮ. ದಯವಿಟ್ಟು ಕ್ಷಮಿಸಿ ಅಣ್ಣ. ಇದು ರೋಹಿತ್ ಸರಯ್ಯ, ಯಾವ್ದೋ ಹುಡುಗಿ ಜೊತೆ ಓಡಾಡ್ತವ್ರಲ್ಲ. ಕಣ್ ಮುಂದೆನೆ ಕಾಣ್ತಿದ್ರು, ಏನು ಮಾಡಕ್ಕಾಯ್ತಿಲ್ಲ. ಗಾಡಿ ತಗಮ್ಮ. ನಾನು ತೆಗಿತೀನಿ. ನನಗೆ ಸರ್, ಸಾರಿ. ಸರ್ ಇಳಿ, ನಾನು ಗಾಡಿ ತೆಗಿತೀನಿ. ಅಮ್ಮ, 2 ಎಳ್ನೀರು ಕೊಡಿ. ಥ್ಯಾಂಕ್ ಯು. ಕಮಲಿ ಅವರೇ, ಕುಡೀರಿ. ಕಮಲಿ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಓ, ಕಾರ್ ಹಾಗಾಯ್ತು ಅಂತಲ್ಲ. ಡೋಂಟ್ ವರಿ, ಕಲಿಬೇಕಾದ್ರೆ ಈ ಥರ ಎಲ್ಲ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ಹೋಗ್ಬೇಕಾದ್ರೆ ನನ್ನೂ ಕರ್ಕೊಂಡು ಹೋಗಿ. ನಾನು ಪಕ್ಕದಲ್ಲಿ ಇರ್ತೀನಿ ಸೇಫ್ಟಿಗೋಸ್ಕರ. ಆಗ ಈ ಥರದ್ದು ಏನೂ ಆಗಲ್ಲ. ಓಕೆ? ರಿಷಿ ಸರ್, ನಿಮ್ಮ ಅಣ್ಣ ಎಲ್ಲ ಅವ್ರೆ? ರೋಹಿತ್ ಅಣ್ಣನ? ಹ್ಞೂ ಸರ್, ಅವ್ರಿವತ್ತು ಆಫೀಸ್ಗೆ ಹೋಗವ್ರಾ? ಹಾಂ, ಹೌದು. ಯಾಕೆ ಕಮಲಿ ಅವರೇ, ರೋಹಿತ್ ಅಣ್ಣನ ಬಗ್ಗೆ ಯಾಕೆ ಕೇಳ್ತಿದ್ದೀರಾ? ಅವ್ರಿಗೆ ಫೋನ್ ಮಾಡಿ ಕೇಳಿ ಸರ್, ಎಲ್ಲವ್ರೆ ಅಂತ. ಯಾಕೆ ಕಮಲಿ ಅವರೇ? ಪ್ಲೀಸ್ ಕೇಳಿ ಸರ್, ಹೀಗೆಲ್ಲವ್ರೆ ಅಂತ.
ಹಲೋ ರಿಷಿ. ಹಾ ಅಣ್ಣ, ಎಲ್ಲಿದ್ಯೋ? ರಿಷಿ, ನಾನು ಇಲ್ಲೇ ಕಣ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ. ಯಾಕೆ? ಏನಿಲ್ಲ ಕಣೋ, ಅದು ಅದಕ್ಕೆ ಕೇಳಿದ್ರು ಅಂತ ಕೇಳಿದೆ ಅಷ್ಟೇ. ಯು ಕ್ಯಾರಿ ಆನ್. ಬಾಯ್. ಓಕೆ ಬಾಯ್ ರಿಷಿ. ಕಮಲಿ ಅವರೇ, ಅಣ್ಣ ಫ್ಯಾಕ್ಟ್ರಿಲಿ ಇದ್ದಾನಂತೆ, ಯಾಕೆ ಕೇಳಿದ್ರಿ? ಹೌದಾ? ಇಲ್ಲಿ ಯಾರನ್ನ ನೋಡ್ದಂಗಾಯ್ತು, ಅದಕ್ಕೆ ಕೇಳ್ದೆ. ಅವ್ನು ಫ್ಯಾಕ್ಟ್ರಿಲಿ ಕೆಲಸ ಇಟ್ಕೊಂಡು ಇಲ್ಲೇನು ಮಾಡ್ತಾನೆ? ಇಲ್ಲ ಸರ್, ನಾನು ನೋಡಿದ್ದು ರೋಹಿತ್ ಸರ್ನೆ ಅಂತ ನಂಗೆ ಸೆಂದ ಗೊತ್ತು. ನನ್ನ ಹಬ್ಬ ಏಳಂಗೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು. ಆದ್ರೂ ಇಲ್ಲಿಂದ ಅವರು ಫ್ಯಾಕ್ಟ್ರಿಗೆ ಹೋಗೋಕ್ಕೆ 1 ಗಂಟೆ ನಾನ ಬೇಕು. ಈಗ ಬೀರ್ನೆ ಹೋಗಿವ್ನಿ ಅಂತವ್ರೆ ಅಂದ್ರೆ ಅದು ಸುಳ್ಳೆ ಆಗಿರ್ಬೇಕು. ಯಾಕೆ ಸುಳ್ಳು ಹೇಳ್ತಾವ್ರೆ? ಕಮಲಿ ಅವರೇ, ಎಳ್ನೀರು ಕುಡೀರಿ. ಆ ಹುಡುಗಿ ಯಾರು ಅಂತ ಗೊತ್ತಾಗೋ ಗಂಟ ಇದನ್ನ ಸಾರ್ಗೂ ಹೇಳೋದು ಬೇಡ. ಪೂರ್ತಿ ವಿವರ ತಿಳ್ಕೊಂಡ್ಮ್ಯಾಕೆ ರಿಷಿ ಸರ್ಗೂ ಹೇಳ್ಬೇಕು. ಇನ್ನೊಂದು ಎಳ್ನೀರು ಕುಡಿತೀರಾ ಕಮಲಿ ಅವರೇ? ಇಲ್ಲ ಸರ್, ಬೇಡ. ಸರಿ, ಹೊರಡೋಣ. ಕೈಸಾಯ್ತಮ್ಮ? ಒಂದು ನಿಮಿಷ ದಿನೇಶ್ ಅವರೇ, ಯಜಮಾನ್ರು ಬಂದ್ಬಿಡ್ಲಿ. ಓಕೆ ಮೇಡಮ್. ಅತ್ತೆ ಮರೆ, ನಾನು ಹೋಗಿ ತಿಂಡಿ ಕೆಲಸ ನೋಡ್ಕೊಳ್ಳೋಣ. ಅರೆ ಗೌರಿ, ನೀನು ಇಲ್ಲದೆ ಇದ್ರೆ ಹಾಗೆ. ಪ್ರಾಪರ್ಟಿ ಎಲ್ಲ ಕಮಲಿ ಹೆಸರಿಗೆ ಬರೆಸ್ತಾ ಇದ್ದೀನಿ, ನೀನು ಇಲ್ಲೇ ಇರು. ಅತ್ತೆ ಮರೆ, ನೀವೆಲ್ಲರೂ ದೊಡ್ಡರಿದ್ದೀರಿ, ನೋಡ್ಕೊತೀರಿ. ನಾನು ನನ್ನ ಕೆಲಸ ನೋಡ್ಕೊತೀನಿ. ಒಂದು 10 ನಿಮಿಷ ತಿಂಡಿ ರೆಡಿ ಮಾಡಿಬಿಟ್ಟು ನಿಮ್ಮೆಲ್ಲರೂ ಕರಿತೀನಿ, ಮಾತಾಡ್ತಾ ಇರಿ. ನನ್ನ ಹಿರಿ ಸೊಸೆಗೆ ಮನೆ ಪ್ರಾಪರ್ಟಿಗಿಂತ ಮನೆ ಕೆಲಸದ ಮೇಲೆ ತುಂಬ ಇಂಟ್ರೆಸ್ಟ್. ಹಲೋ ದಿನೇಶ್, ಸಾರಿ ಲೇಟ್ ಆಯಿತು. ಹಲೋ ಸರ್. ಪರವಾಗಿಲ್ಲ ಸರ್, ನಿಮ್ಮನ್ನ ಹೀಗೆ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಎಲ್ಲ ನನ್ನ ಮೊಮ್ಮಗಳಿಂದ. ಕೂತ್ಕೊಳ್ಳಿ. ಅದಕ್ಕೆ ಅಲ್ವೇ ನಿಮ್ಮ ಮೊಮ್ಮಗಳಿಗೆ ಒಳ್ಳೆ ಗಿಫ್ಟನ್ನೇ ಕೊಡ್ತಾ ಇದ್ದೀರಾ. ಪ್ರಾಪರ್ಟಿನ ಕಮಲಿ ಮಹಾಜನ್ ಅವರ ಹೆಸರಲ್ಲಿ ಬರೆಯೋದ್ರಲ್ಲಿ ಯಾವ ತೊಂದರೆನೂ ಇಲ್ಲ. ಚಂದ್ರಕಾಂತ್ ಸರ್ದು ಮತ್ತು ಗೌರಿ ಮೇಡಮ್ದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಫಾರ್ ದಿ ಪ್ರೂಫ್ ಸಬ್ಮಿಟ್ ಮಾಡಿದ್ರೆ ಕೆಲಸ ಸುಲಭ. ನಾನು ಇವತ್ತೇ ಲಾಯರ್ ಹತ್ರ ಮಾತಾಡ್ತೀನಿ. ಪೇಪರೆಲ್ಲ ರೆಡಿ ಆದ ಕೂಡಲೇ ಪ್ರಾಪರ್ಟಿನೆಲ್ಲ ಕಮಲಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಗುಡ್, ಅದು ಆದಷ್ಟು ಬೇಗ ಆಗಲಿ. ಎಸ್ ಸರ್, ಮಹಾಜನ್ ಅವ್ರ ಕೆಲಸಗಳು ಅಂದರೆ ಆಟೋಮೆಟಿಕಲಿ ಬೇಗನೆ ಆಗ್ತವೆ. ಮಿಸ್ಟರ್ ದಿನೇಶ್, ನೀವು ಯಾವ ದಿನ ಅಂತ ಹೇಳಿದರೆ ಅವತ್ತು ಕಮಲಿಗೆ ಲೀವ್ ತೊಗೊಳಕ್ಕೆ ಹೇಳ್ತೀನಿ. ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಸರಿ, ತಿಂಡಿ ಕೂತ್ಕೊಳ್ಳೋಣ. ವಯಸ್ಸಾದ್ಮೇಲೆ ಈ ಹಸು ಬೇಗ ಶುರು ಆಗ್ಬಿಡುತ್ತಲ್ಲಪ್ಪ. ಸರ್ ಪರವಾಗಿಲ್ಲ, ನಾನು ಹೊಡ್ತೀನಿ. ಲಾಯರ್ ನೋಡೋ ಕಾರ್ಯಕ್ರಮ ಇದೆಯಲ್ಲ, ನೆಕ್ಸ್ಟ್ ಟೈಮ್ ಅಂದಾಗ ಒಟ್ಟಿಗೆ ಊಟ ಮಾಡೋಣ. ಚಂದ್ರು ಸರ್, ಈ ರಿಲೇಟೆಡ್ ಫೈಲ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡಿರಿ, ಹೆಲ್ಪ್ ಆಗುತ್ತೆ. ಶೋರ್. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಹಾಂ, ನಿಂತ್ಕೊಳ್ಳಿ. ಊರ್ಮಿಳಾ, ಏನು ಮಾಡ್ತಾ ಇದೀಯಾ? ಇವ್ರು ಇದ್ದಾಗಲೇ ನ್ಯಾಯ ಕೇಳ್ತಿದ್ದೀನತ್ತೆ. ಉರ್ಮಿಳಾ, ನೀನು ಏನು ಮಾತಾಡಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಆಮೇಲೆ ಮಾತಾಡೋಣ. ಗೊತ್ತಿರೋ ವಿಷಯನ ಮುಂದಕ್ಕೆ ಯಾಕೆ ಹಾಕಬೇಕು ಚಂದ್ರು? ನೋಡಿ, ನೀವು ಅದೇನೇನು ಪ್ಲ್ಯಾನ್ ಮಾಡಿದ್ರೋ ನನಗದು ಬೇಕಾಗಿಲ್ಲ. ಆದರೆ ಆಸ್ತಿಲಿ ಕಮಲಿಗೂ ಅನಿಕನ್ಗೂ ಸಮಪಾಲು ಸಿಗಲಿಲ್ಲ ಅಂದರೆ ನಾನಂತೂ ಸುಮ್ಮನಿರಲ್ಲ. ಊರ್ಮಿಳಾ, ಇದನ್ನೆಲ್ಲ ಮಾತಾಡೋದಕ್ಕೆ ಇದು ಸಮಯ ಅಲ್ಲ. ಸುಮ್ಮನೆ ನಡಿ ಒಳಗಡೆ. ಇಲ್ಲ ಅತ್ತೆ, ಈ ವ್ಯಕ್ತಿ ಇದ್ದಾಗಲೇ ಇದು ಇತ್ಯರ್ಥ ಆಗಬೇಕು. ಇಲ್ಲಿವರೆಗೂ ಕಮಲಿ ಮಹಾಜನ್ ಅಂತ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡಿದ್ರೆ ನನ್ನ ಮಗಳು ಏನು ಅನ್ಯಾಯ ಮಾಡಿದಾಳತ್ತೆ? ಇಷ್ಟು ಅವಮಾನ ಆಗಿ ನಾವಿನ್ನೂ ಈ ಮನೆಯಲ್ಲಿ ಇದ್ದೀವಿ ಅಂದರೆ ನಮ್ಮನ್ನು ಈ ಮನೆಯವರಾಗೆ ನೀವು ಟ್ರೀಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ. ಬಟ್ ನಿಮ್ಗೆ ಯಾರಿಗೂ ಆ ಫೀಲಿಂಗ್ ಇಲ್ಲ ಅನ್ಸುತ್ತೆ.
ನನ್ನ ರೂಮಿಂದ ಹಿಡಿದು ನಮಗೆ ಸಿಗಬೇಕಾಗಿರೋ ರೆಸ್ಪೆಕ್ಟ್, ಪ್ರಾಪರ್ಟಿ ಎಲ್ಲದರಲ್ಲೂ ನನಗೂ ನಮ್ಮ ಅಮ್ಮಗೂ ಅನ್ಯಾಯ ಆಗಿದೆ. ವಿ ಜಸ್ಟ್ ಕೆನಾಟ್ ಟಾಲರೇಟ್ ದಿಸ್ ಅಜ್ಜಿ. ನಮ್ಮ ಬೇಬಿನೂ ಈ ಮನೆ ಮೊಮ್ಮಗಳು ಅಂದಮೇಲೆ ಆಸ್ತಿಲಿ ಅವಳಿಗೂ ಅರ್ಧ ಪಾಲು ಕೊಡಬೇಕು. ನೀವು ಬರ್ಕೊಡ್ಬೇಕು ಅತ್ತೆ. ಅದಂತೂ ಸಾಧ್ಯ ಇಲ್ಲ.